ಯಾದವ್ ಫ್ರೆಂಡ್ಸ್ ಎಲ್ಲರಿಗೂ ಸಹ ನಮ್ಮ ಚಾನಲ್ಗೆ ಸ್ವಾಗತ. ನಂಗೆ ಇಂದ ಈ ತರದೇ ಒಂದು ವಿಡಿಯೋ ಡೈಲಿ ಒಂದೊಂದು ವಿಡಿಯೋ ಬರ್ತಾನೆ ಇರುತ್ತೆ. ಅದೇನಪ್ಪಾ ಅಂತಂದ್ರೆ ಇವತ್ತಿನ ನ್ಯೂಸ್ ಏನಾಗಿರ್ಬೋದು, ಪ್ರತಿಯೊಂದು ಚಿತ್ರರಂಗದಲ್ಲೂ ಯಾವ ತರ ನ್ಯೂಸ್ ಓಡ್ತಾ ಇದೆ ಅನ್ನೋದನ್ನ ನಾನು ಇನ್ನಿಂದ ಒಂದು ವಿಡಿಯೋನ ಹಾಕ್ಬೇಕು ಅಂತ ಅನ್ಕೊಂಡಿದೀನಿ. ಇವತ್ತು ಈ ವಾರ ಯಾವ ಮೂವಿ ರಿಲೀಸ್ ಆಗ್ಬೋದು, ಅಥವಾ ಇವತ್ತು ಯಾವ ಮೂವಿ ನಮ್ಮ ಸ್ಟೇಟ್ ಅನ್ನ ಬಿಟ್ಟು ಬೇರೆ ಸ್ಟೇಟ್ ಗೆ ಹೋಗಿ ಅದರದೇ ಆದಂತ ಒಂದು ಹೆಸರನ್ನ ಉಳಿಸ್ಕೊಂಡಿರ್ಬೋದು, ಅಥವಾ ಇವತ್ತು ಯಾರು ಮದುವೆ ಆಗ್ತಾ ಇರ್ಬೋದು, ಬೇರೆ ಇನ್ನೇನಾದ್ರು ಮಾಡ್ತಾ ಇರ್ಬೋದು. ಎಲ್ಲ ಅಪ್ಡೇಟ್ಸ್ ಅನ್ನ ನಾನು ಈ ವಿಡಿಯೋದಲ್ಲಿ ಕೊಡೋಕೆ ಬಂದಿದ್ದೀನಿ. ನನಗೆ ಯಾರ ಕೂಡ ವಿಡಿಯೋನ ಮಿಸ್ ಅನ್ನ ಮಾಡ್ಕೊಳಕ್ ಹೋಗ್ಬಿಡಿ. ಯಾಕಂತಂದ್ರೆ ಡೈಲಿ ಏನೇನ್ ನಡೀತಾ ಇದೆ ನಮ್ಮ ಚಿತ್ರರಂಗದಲ್ಲಿ ಅನ್ನೋದು ಪೂರ್ತಿಯಾಗಿ ನಾನು ನಿಮಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ನನಗೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಬೆಲ್ ಐಕನ್ ನೋಡು, ಆದ್ರೆ ಒಂದು ಲೈಕ್ ಅನ್ನ ಕೊಟ್ಬಿಡಿ. ನನಗೆ ನಾವು ಮೊದ್ಲಿಗೆ ಬರೋದಾದ್ರೆ ನಮ್ಮ ಟಾಕ್ಸಿಕ್ ಬಗ್ಗೆ ಅಂತಾನೆ ಹೇಳ್ಬೋದು. ಇವ್ರಂತೂ ಕೊಡ್ತಾ ಇದಾರೆ, ಮೊದ್ಲೆಲ್ಲ ಗುರು ಅಪ್ಡೇಟ್ ಇಲ್ಲ ಅಂತ ಸಾಕ್ಬಿಟ್ರು ನಮ್ಮ ಜನ. ಆದ್ರೆ ಈಗ ಇವ್ರು ಕೊಡ್ತಾ ಇರೋಂತಹ ಅಪ್ಡೇಟ್ ತಡ್ಕೊಳಕ್ ಆಗ್ತಿಲ್ಲ. ಡೈಲಿ ಒಂದೊಂದು ಕ್ಯಾರೆಕ್ಟರ್ ಅನ್ನ ಇಂಟ್ರೊಡ್ಯೂಸ್ ಅನ್ನ ಮಾಡ್ತಾ ಇದಾರೆ, ಡೈಲಿ ಒಂದೊಂದು ಅಪ್ಡೇಟ್ ಅನ್ನ ಕೊಡ್ತಾ ಇದಾರೆ KVN ಪ್ರೊಡಕ್ಷನ್ ಅವರು. ಅದು ಯಾವ್ದು ಲೆವೆಲ್ ಹೈಪ್ ಅನ್ನ ಕೊಡ್ತಾ ಇದಾರೆ ಅಂತಂದ್ರೆ ಅದನ್ನ ಹೇಳೋಕೆ ಆಗ್ತಿಲ್ಲ. ಆ ಲೆವೆಲ್ಗೆ ಒಂದು ಹೈಪ್ ಅನ್ನ ಕ್ರಿಯೇಟ್ ಅನ್ನ ಮಾಡ್ತಾ ಇದಾರೆ. ದುರಂಧರ್ 2 ಇನ್ನೇನ್ ಸೋತೆ ಹೋಯ್ತು ಅನ್ನೋ ಒಂದು ಲೆವೆಲ್ಗೆ ತಗೊಂಡು ಹೋಗ್ತಾ ಇದಾರೆ ನಮ್ಮ ಟಾಕ್ಸಿಕ್ ಟೀಮ್ ನವರು. ನನಗೆ ಈ ಟಾಕ್ಸಿಕ್ ಟೀಮ್ ನ ಮೊದಲ ಅಪ್ಡೇಟ್ ಬಂದು ಕೇರಳದಲ್ಲಿ ವಿತರಕರು ಸುಮಾರು 350ಕ್ಕೂ ಹೆಚ್ಚು ಸ್ಕ್ರೀನ್ ಅನ್ನ ಕೊಟ್ಟು ನಮ್ಮ ಟಾಕ್ಸಿಕ್ ಗೆ ಮೊದಲನೇ ಗೆಲುವನ್ನು ತಗೊಂಡು ಬಂದು ಕೊಟ್ಟಿದ್ದಾರೆ. ಅದಲ್ಲದೆ ಈ ಟಾಕ್ಸಿಕ್ ಮೂವಿಗೆ 5 ಜನ ಸಂಗೀತ ನಿರ್ದೇಶಕರು, ಅದು ಬಾಲಿವುಡ್ ನವರು ಬಂದು ಕೆಲಸವನ್ನ ಮಾಡಿದ್ದಾರೆ ಅನ್ನೋ ಇನ್ನೊಂದು ಅಪ್ಡೇಟ್ ಕೂಡ ಹೊರ ಬಿದ್ದಿದೆ. ಅದಾದ KVN ಪ್ರೊಡಕ್ಷನ್ ಅವರು ಇನ್ನೊಂದ್ ಸ್ವಲ್ಪ ಕ್ಯಾರೆಕ್ಟರ್ ಗಳನ್ನೆಲ್ಲ ತೋರಿಸ್ಬಿಟ್ಟು ಅವ್ರದ್ದು ಆದಂತ ಒಂದು ಬೇರೆ ಕ್ರೇಜ್ ಅನ್ನ ಹುಟ್ಟಾಕ್ತಿದ್ದಾರೆ ಇವರು. ನನಗಂತೂ ಇವ್ರ ಮೇಲೆ ತುಂಬಾನೇ ಇಷ್ಟ ಆಗೋಯ್ತು. ಮುಂಚೆ ಅಪ್ಡೇಟ್ ಕೊಟ್ಟಿಲ್ಲ ಅಂತ ಅಂದ್ಬಿಟ್ರು, ಆದ್ರೆ ಈಗ ಕೊಡ್ತಿರೋ ಅಪ್ಡೇಟ್ ಗಳು ಸಾಕಾಗ್ತಾ ಇಲ್ಲ ಅನ್ನೋ ಲೆವೆಲ್ಗೆ ಕೊಡ್ತಾವ್ರೆ ಅಪ್ಡೇಟ್ ಗಳನ್ನ. ಇನ್ನು ನೆಕ್ಸ್ಟ್ ಬರೋದಾದ್ರೆ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಅವರ ಮದುವೆ ಅಂತ ಹೇಳ್ಬೋದು. ನನಗೆ ಈ ಜೋಡಿ ತುಂಬಾ ವರ್ಷಗಳಿಂದ ಒಂದು ರಿಲೇಶನ್ಶಿಪ್ ಅಲ್ಲಿ ಇತ್ತು ಅಂತ ಗೊತ್ತಿತ್ತು, ಬಟ್ ಇಷ್ಟು ಬೇಗ ಮದುವೆ ಆಗ್ತಾರೆ ಅಂತ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ನನಗೆ ಇವರು ರಾಜಸ್ಥಾನದಲ್ಲಿ ಒಂದು ಪ್ಯಾಲೇಸ್ ಅಲ್ಲಿ ಏನೋ ಮದುವೆ ಆಗ್ತಿದಾರಂತೆ. ನನಗೆ ಜಾಸ್ತಿ ಜನಕ್ಕೆ ಏನು ಆಹ್ವಾನವನ್ನ ನೀಡಿಲ್ಲ, ಸ್ವಲ್ಪ ಜನಕ್ಕೆ ಆಹ್ವಾನ ನೀಡಿದ್ದಾರೆ ಅಂತ ಒಂದು ವಿಷಯ ಬಂದಿದೆ. ಹಂಗಾಗಿ ಇವರು 26/2/2026ರಂದು ಮದುವೆಯನ್ನ ಆಗ್ತಾ ಇದಾರೆ, ಅದು ರಾಜಸ್ಥಾನದಲ್ಲಿ. ಅಂದಂಗೆ ಇನ್ನು ನೆಕ್ಸ್ಟ್ ಬರೋದಾದ್ರೆ ನಮ್ಮ ಕಮಲ್ ಹಾಸನ್ ಅವರು ಮತ್ತೆ ರಜನಿಕಾಂತ್ ಅವರು ಒಂದು ಮೂವಿಯನ್ನ ತೆಗೆಯೋದಕ್ಕೆ ಹೊರಟಿದ್ದಾರೆ. ಅದು ಕೂಡ ಯಾವಾಗ ಸೆಟ್ ಆಗುತ್ತೆ ಅಂತ ಗೊತ್ತಿಲ್ಲ, ಬರೀ ರೆವಿನ್ಯೂಷನ್ ಅನ್ನ ಕೂಡ ಮಾತ್ರನೇ ಮಾಡಿದ್ದಾರೆ. ನನಗೆ ಅದಕ್ಕೆ ನೆಲ್ಸನ್ ದಿಲೀಪ್ ಕುಮಾರ್ ಅವರು ಡೈರೆಕ್ಷನ್ ಮಾಡ್ತಾರೆ ಅನ್ನೋದು ಟಾಕ್ ಕೂಡ ಓಡಾಡ್ತಾ ಇದೆ, ಅದು ತಮಿಳ್ನಾಡಲ್ಲಿ. ಅದು ಬಿಟ್ರೆ ಅವ್ರಿಬ್ರು ಸಹ ಕಾಂಬೋ ಸುಮಾರು 47 ವರ್ಷಗಳ ನಂತರ ಏನೋ ಮೂಡಿ ಬರ್ತಾರೆ. ಟೈಮ್ ಸರಿಯಾಗಿ ಗೊತ್ತಿಲ್ಲ, ಮೋಸ್ಟ್ಲಿ ಅದೇ ಇರ್ಬೋದು ಅಂತ ಅನ್ಕೊಂಡಿದೀನಿ. ಅಷ್ಟೊಂದು ವರ್ಷಗಳಾದ್ಮೇಲೆ ಒಂದೇ ಸ್ಕ್ರೀನ್ ಮೇಲೆ ತೆರೆಯನ್ನ ಹಂಚ್ಕೊಂತ ಇದಾರೆ. ನಾನು ಕೂಡ ವೇಟ್ ಅನ್ನ ಮಾಡ್ತಾ ಇದ್ದೀನಿ ಯಾವ ರೀತಿ ಬರ್ಬೋದು ಅಂತ. ನನಗೆ ಕಮಲ್ ಹಾಸನ್ ಅವರು ಹೇಳಿದಂತ ಒಂದು ಹೇಳಿಕೆ ತುಂಬಾನೇ ವೈರಲ್ ಆಗಿತ್ತು, ಅದ್ರ ಬಗ್ಗೆ ಈಗ ಮಾತಾಡೋದೆಲ್ಲ ಬೇಡ. ನೋಡೋಣ, ನಮ್ಮ ರಜನಿಕಾಂತ್ ಅವರು ಕೂಡ ಮೂವಿಲಿ ಇದಾರೆ. ಆ ಮೂವಿ ಏನಾದ್ರು ಕರ್ನಾಟಕದಲ್ಲಿ ರಿಲೀಸ್ ಆದ್ರೆ ಗೆಲ್ಬಹುದಾ ಇಲ್ಲ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ ತಿಳಿಸಿ. ಇನ್ನು ನೆಕ್ಸ್ಟ್ ಬರೋದಾದ್ರೆ ತೆಲುಗುನಲ್ಲಿ ಒಂದು ಟಾಕ್ ಕೂಡ ಓಡಾಡ್ತಾ ಇದೆ. ಅದೇನಪ್ಪಾ ಅಂತಂದ್ರೆ ಝೋಂಬಿ ರೆಡಿ, ಅಂದ್ರೆ ನೀವು ನೋಡಿಲ್ಲ ಅನ್ಸುತ್ತೆ ಝೋಂಬಿ ರೆಡಿ ಅನ್ನ. ಅದು ಕನ್ನಡದಲ್ಲಿ ಕೂಡ ಡಬ್ ಆಗಿ ಬಂದಿತ್ತು, ಅದು ಜಿ ಕನ್ನಡದಲ್ಲಿ ಝೋಂಬಿ ಕುಮಾರ್ ಅಂತ. ನಾನಂತೂ ಮೂವಿ ನೋಡಿದ್ದೀನಿ, ತುಂಬಾ ಚೆನ್ನಾಗಿತ್ತು. ಹಂಗಾಗಿ ಅದರ ಸೀಕ್ವೆಲ್ ಅವರು ಮಾಡ್ತಾ ಇದಾರಂತೆ. ಅಂದ್ರೆ ಪ್ರಶಾಂತ್ ವರ್ಮಾ ಅವರು ಜೈ ಹನುಮಾನ್ ಜೊತೆಗೆ ಝೋಂಬಿ ರೆಡಿ 2 ಕೂಡ ಮಾಡ್ತಾ ಇದಾರಂತೆ. ಇದು ಗುಡ್ ಮೂವಿ. ನಂಗೆ ಅದೊಂದು ಪಕ್ಕಾ ಹಾರರ್ ಥ್ರಿಲ್ಲರ್ ಕಾಮಿಡಿ ಡ್ರಾಮಾ ಆಗಿತ್ತಂತೆ. ತುಂಬಾನೇ ಸೈಕ್ ಆಗಿ ಮಾಡ್ತಾ ಇದಾರಂತೆ ಮೂವಿನ. ನೀವೇನಾದ್ರೂ ಝೋಂಬಿ ಮೂವೀಸ್ ಗಳನ್ನ ನೋಡಿಲ್ಲ ಅಂತಂದ್ರೆ ನೀವು ಒಂದ್ಸತಿ ಹೋಗಿ ನೋಡಿ, ಇದ್ದ ಗುಡ್ ಮೂವೀಸ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರ್ತಾರೆ ನಮ್ಮ ರಿಷಬ್ ಶೆಟ್ಟಿ ಅವರು ಮೊನ್ನೆ ತಾನೇ ಜೈ ಹನುಮಾನ್ ಮುಹೂರ್ತನ ನಮ್ಮ ಕರ್ನಾಟಕದಲ್ಲೇ ಮಾಡಿದ್ರು. ಅದು ಕೂಡ ನಮ್ಮ ಕರ್ನಾಟಕದಲ್ಲೇ ಒಂದು ರೀತಿಯ ನಮ್ಮ ಕರ್ನಾಟಕದ ಮೂವಿನೇ ಆಯ್ತು. ಯಾಕಂತಂದ್ರೆ ಅದರಲ್ಲಿ ನಮ್ಮ ರಿಷಬ್ ಶೆಟ್ಟಿ ಅವರು ತುಂಬಾನೇ ದೊಡ್ಡ ಹೀರೋಗಿಂತಲೂ ತುಂಬಾ ದೊಡ್ಡ ಪಾತ್ರದಲ್ಲಿ ನಟನೆಯನ್ನ ಮಾಡ್ತಾ ಇದಾರೆ ಅನ್ನೋದು ನಮ್ಗೆಲ್ಲ ಗೊತ್ತಾಯ್ತು ಕೂಡ. ಇನ್ನು ನೆಕ್ಸ್ಟ್ ಬರೋದಾದ್ರೆ ಇನ್ನೊಂದು ಅಪ್ಡೇಟ್ ಅಂತಂದ್ರೆ ಯಶ್ ಅವರು ಟಾಕ್ಸಿಕ್ ನಲ್ಲಿ ಕಾಣಿಸ್ಕೊಂಡಂತ ಟೀಸರ್ ನ ಕೊನೆಯ ಭಾಗದಲ್ಲಿ ಟಿಕೆಟ್ ಅನ್ನೋ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದು, ಎಲ್ಲರೂ ಕೂಡ ಇದು AI ಲುಕ್ ಅಂತ ಹೇಳಿದ್ರು. ಬಟ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಅದೇನಪ್ಪಾ ಅಂತಂದ್ರೆ ಅವರು ಬಿಯರ್ಡ್ ಲುಕ್ ಅನ್ನ ತೆಗ್ದ್ಬಿಟ್ಟು ಮಾಮೂಲಿ ಯಂಗ್ಸ್ಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಒಂದು ವಿಡಿಯೋದಲ್ಲಿ. ಅದನ್ನು ಕೂಡ KVN ಪ್ರೊಡಕ್ಷನ್ ಅವರೇ ರಿಲೀಸ್ ಅನ್ನ ಮಾಡಿರೋದು. ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ನನಗೆ ಇವರು ಅಂತೂ KGF 3 ಆದ್ಮೇಲೆ KGF 2 ಆದ್ಮೇಲೆ ಆ ಬಿಯರ್ಡ್ ಲುಕ್ ಅನ್ನ ತೆಗ್ದೇ ಇರಲ್ಲ ಗುರು ಅಂತ ತುಂಬಾನೇ ಫ್ಯಾನ್ಸ್ ಗಳು ಅಪ್ಸೆಟ್ ಆಗಿದ್ರು. ಯಾಕಂತಂದ್ರೆ ಅದೇ ಲುಕ್ ನ ಎಷ್ಟ್ ದಿವಸ ಅಂತ ನೋಡಕ್ಕಾಗುತ್ತೆ. ಹಂಗಾಗಿ
ಸ್ವಲ್ಪ ಬಿಯರ್ಡ್ ಲುಕ್ ಅನ್ನ ತೆಗಿಬಿಟ್ಟು ತುಂಬಾನೇ ಚೆನ್ನಾಗಿ ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡಿದ್ದಾರೆ, ಕಿರಾತಕ ತರ ಕಾಣಿಸ್ಕೊಂಡಿದ್ದಾರೆ ಅಂತ ಅನ್ಸ್ಬೋದು. ತುಂಬಾನೇ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಕೂಡ. ಇನ್ನು ನೆಕ್ಸ್ಟ್ ಆದಂತ ಒಂದು ಅಪ್ಡೇಟ್ ಬರೋದಾದ್ರೆ, ಸಂಜಯ್ ಲೀಲ್ ಬನ್ಸಾಲಿ ಅವರು ವಾರ್ ಟು ಅಲ್ಲ, ಲವ್ ಅಂಡ್ ವಾರ್ ಅನ್ನ ಮುಹೂರ್ತವನ್ನ ಮುಗಿಸಕ್ಕೆ ಶುರುವನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಟಾಕ್ ಓಡಾಡ್ತಾ ಇದೆ ಹಿಂಗಿದೆ. ಬಟ್ ಅದ್ರ ಬಗ್ಗೆ ಏನೋ ಇನ್ಫಾರ್ಮೇಶನ್ ಇಲ್ಲ. ಅದ್ ಬಿಟ್ರೆ ರಾಮಾಯಣ 26ಕ್ಕೆ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಪಾತ್ರಗಳನ್ನು ಕೂಡ ಇಂಟ್ರೊಡ್ಯೂಸ್ ಅನ್ನ ಮಾಡ್ತಾರಂತೆ. ಅಂದ್ರೆ ಟಾಕ್ಸಿಕ್ ರಿಲೀಸ್ ಆದಂತ ಒಂದೇ ವಾರಕ್ಕೆ ಎಲ್ಲದನ್ನು ಕೂಡ, ಅಂದ್ರೆ ರಾಮಾಯಣ ಮೂವಿಲಿ ಏನೇನಿದೆ ಏನೇನಿಲ್ಲ ಎಲ್ಲದನ್ನು ಕೂಡ ಅಪ್ಡೇಟ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ ಬಿಟ್ರೆ ಇನ್ನೇನಿಲ್ಲ ಗುರು ಅಂತ ಹೇಳಕ್ ಆಗತ್ತಾ ಗುರುವೆ? ಯಾವ್ಯಾವ ರೇಂಜಿಗೆ ಅಪ್ಡೇಟ್ ಗಳು ಬಂದವೆ ಅಂತೀರಾ? ಇದಾಗಿ ಈ ವಾರ ಅಂದ್ರೆ ಶುಕ್ರವಾರ ರಿಲೀಸ್ ಆಗ್ತಿರೋ ಮೂವಿಗಳ ಬಗ್ಗೆ ಅಂತ ಹೇಳಂಗೆ ಇಲ್ಲ. ನಾನಂತೂ ತುಂಬಾ ವೇಟ್ ಅನ್ನ ಮಾಡ್ತಾ ಇದೀನಿ. ನನಗೆ ಇನ್ನೊಂದ್ 2 ವಾರ ಕಳೆದ್ಬಿಟ್ರೆ ಟಾಕ್ಸಿಕ್ ಮತ್ತೆ ದುರಂಧರ್ ದೊಡ್ಡ ಕ್ಲಾಶ್ ಅನ್ನ ಹೊಡೆಸ್ಕೊತಾರೆ. ಆ ಕ್ಲಾಶ್ ಅನ್ನ ತಪ್ಪಿಸ್ಕೊಳಕ್ಕೋಸ್ಕರ ತುಂಬಾ ಜನ ಮುಂದಕ್ಕೆ ಹೋಗಿದ್ದಾರೆ, ತುಂಬಾ ಜನ ಹಿಂದಕ್ಕೆನೆ ಬಂದ್ಬಿಟ್ಟಿದ್ದಾರೆ. ಯಾಕಂತಂದ್ರೆ ಅಲ್ಲಿ ಬರ್ತಾ ಇರೋದು ಅಂತ ದೊಡ್ಡ ಪಡೆನೆ ಅಂತ ಹೇಳ್ಬಹುದು. ಆ ಲೆವೆಲ್ಗೆ ಬರ್ತಾ ಇರೋಂತ ಎದುರಿಗೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ಮುಂದಕ್ಕೆ ಹೋಗಿದ್ದಾರೆ. ನಂಗೆ ಬೇದಿನ ಮುಂದಕ್ಕೆ ಹೋಯ್ತು, ಪ್ಯಾರಡೈಸ್ ಕೂಡ ಮುಂದಕ್ಕೆ ಹೋಯ್ತು, ಇನ್ನು ತುಂಬಾ ಮೂವಿಗಳು ಮುಂದಕ್ಕೆ ಹೋಗಿದಾವೆ. ನನಗೆ ತೆಲುಗುನಲ್ಲಿ ಒಂದು ಮೂವಿ ಬರುತ್ತೆ ಅಂತ 19ಕ್ಕೆ ಅದ್ಯಾವ್ದೋ ಒಂದು ಅಡವಿ ಶೇಷ ಅವ್ರದ್ದು ಬರುತ್ತೆ ಅಂತ ಇತ್ತು. ಬಟ್ ಅವರು ಪ್ರಮೋಷನ್ ಏನು ಕೊಡ್ತಾ ಇಲ್ಲ ಅಂತ ಅನ್ಸುತ್ತೆ. ನನಗೆ ಆ ಮೂವಿ ಬರುತ್ತೆ ಮಾರ್ಚ್ 19ಕ್ಕೆ ಅಂತ ಹೇಳಕ್ ಆಗೋದಿಲ್ಲ, ಅದು ಕೂಡ ಪೋಸ್ಟ್ ಪೋನ್ ಆಗ್ಬೋದು. ಓನ್ಲಿ ಟಾಕ್ಸಿಕ್ ಮತ್ತೆ ದುರಂಧರ್ 2 ಇವೆರಡೇನ ಬರೋ ಸಾಧ್ಯತೆ ಇದೆ ಗುರು. ನಾನಂತ ವೇಟ್ ಅನ್ನ ಮಾಡ್ತಾ ಇದೀನಿ ಮಾರ್ಚ್ 19ಕ್ಕೆ ಯಾವಾಗ ಬರುತ್ತೆ ಗುರು. ಅದಲ್ಲ ಈ ವಾರ ಯಾವ ಮೂವಿ ರಿಲೀಸ್ ಆಗ್ತಾ ಇದಾವೆ ಅಪ್ಪ ಅಂದ್ರೆ, ಹಯಗ್ರೀವ ಅಂತ ಒಂದು ಮೂವಿ ರಿಲೀಸ್ ಆಗ್ತಾ ಇದೆ ರಣವೀರ್ ಅವರು. ಇವ್ರು ನನಗೆ ಒಂದ್ ರೀತಿ ತುಂಬಾನೇ ಇಷ್ಟ. ಯಾಕಂತಂದ್ರೆ ಒಬ್ಬ ಮನುಷ್ಯನ ಕೈಯನ್ನ ಹಿಡಿದ್ಮೇಲೆ ಅವ್ರನ್ನ ಕೊನೆ ತನಕ ಬಿಡಬಾರ್ದು. ಕಷ್ಟ ಬರ್ಲಿ ಸುಖ ಬರ್ಲಿ ಏನ್ ಬೇಕಾದ್ರೂ ಆಗಿರ್ಲಿ ಅನ್ನೋದು ಇವ್ರದೊಂದು ದೊಡ್ಡ ಪಾಲಿಸಿ ಅನ್ಸುತ್ತೆ. ಹಂಗಾಗಿ ದರ್ಶನ್ ಅವರ ಬೆನ್ನಿಂದೆ ನಿಂತ್ಕೊಂಡು ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಕೂಡ. ನನಗೆ ಇವ್ರದೇ ಆದಂತ ಒಂದು ಹಯಗ್ರೀವ ಮೂವಿ ರಿಲೀಸ್ ಆಗ್ತಾ ಇದೆ. ನಾನು ಕೂಡ ಈ ಮೂವಿಯನ್ನ ಅಂದ್ರೆ ಟ್ರೈಲರ್ ಅನ್ನ ರಿವ್ಯೂ ಅನ್ನ ಕೊಟ್ಟಿದ್ದೆ. ನನಗೆ ನೀವು ನೋಡಿದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಅನ್ನ ಮಾಡ್ಕೊಳ್ಳಿ. ಅದನ್ನ ಟ್ರೈಲರ್ ಅನ್ನ ನೋಡಿದ್ರೆ ಏನೊಂದು ಸಹ ಕುತೂಹಲ ಹುಟ್ಟು. ಅಂದ್ರೆ ಯಾರಿರ್ಬೋದು ಆ ಕೊಲೆಗಾರ, ಯಾಕೆ ಈ ತರ ಮರ್ಡರ್ ಗಳನ್ನ ಮಾಡ್ತೇನೆ, ಅಷ್ಟೊಂದು ಶ್ರದ್ಧೆಯಿಂದ ಹೇಗ್ ಮಾಡ್ತೇನೆ ಅಂತ ಒಂದು ಕ್ಯೂರಿಯಾಸಿಟಿ ಅನ್ನೋದು ನನಗೆ ಹುಟ್ಟಿದೆ. ನನಗೆ ಮೂವಿ ನೋಡ್ತೀನಿ, ನೋಡಾದ್ಮೇಲೆ ಖಂಡಿತವಾಗ್ಲೂ ರಿವ್ಯೂ ಅನ್ನ ಹಾಕ್ತೀನಿ. ಅದಲ್ಲದೆ ರೈಸ್ ಅಶೋಕ ಸುಮಾರು ವರ್ಷಗಳ ನಂತರ ನಮ್ಮ ಸತೀಶ್ ನೀನಾಸಂ ಅವರು ತೆರೆ ಮೇಲೆ ಬರ್ತಾ ಇದಾರೆ. ನಾನು ಕೂಡ ವೇಟ್ ಅನ್ನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇದೊಂದು ಬಯೋಗ್ರಫಿ ಅಂತೆ. ಬಯೋಗ್ರಫಿ ನಮ್ಮ ಕನ್ನಡದಲ್ಲಿ ಅಷ್ಟಾಗಿ ಬಂದಿಲ್ಲ. ಹಂಗಾಗಿನೇ ಇದೊಂದು ನೋಡಬೇಕು ಅಂತ ತುಂಬಾ ವೇಟ್ ಅನ್ನ ಮಾಡ್ತಾ ಇದ್ದೀನಿ. ನೋಡೋಣ, ಅದರಲ್ಲಿ ಸತೀಶ್ ನೀನಾಸಂ ಅವರು ಮತ್ತೆ ಸಪ್ತಮಿ ಗೌಡ ಅವರು ಇನ್ನು ತುಂಬಾನೇ ಜನ ನಡ್ಸಿದಾರಂತೆ. ಒಂದು ಮಾಸ್ ಆಕ್ಷನ್ ಪ್ಯಾಕ್ಡ್ ಮೂವಿ ಅಂತ ಕೇಳ್ಪಟ್ಟಿದೀನಿ. ನನಗೆ ಟ್ರೈಲರ್ ಕೂಡ ನೋಡಿದೀನಿ, ಇದು ಇಂಟ್ರೆಸ್ಟಿಂಗ್. ನೋಡೋಣ, ಮೂವಿ ಕೂಡ ನೋಡಾದ್ಮೇಲೆ ರಿವ್ಯೂ ಕೂಡ ಹಾಕ್ತೀನಿ, ಬಿಡೋದಿಲ್ಲ. ಇನ್ನು ನೆಕ್ಸ್ಟ್ ಒಂದು ಮೂವಿ ಬರ್ತಾ ಇದೆ, ಅದ್ ಯಾವ ಸೂಪರ್ ಹಿಟ್. ಅಂದ್ರೆ ಸೂಪರ್ ಹಿಟ್ ಅಂದ್ರೆ ಅದು ಹೆಸರಿನಲ್ಲಿ ಒಂದು ಮೂವಿ ಬರ್ತಾ ಇದೆ. ಅದು ಬೇರೆ ಯಾವ್ದಲ್ಲ, ನಮ್ಮ ಬಿಗ್ ಬಾಸ್ ವಿನ್ನರ್ ಆದಂತ ಗಿಲ್ಲಿ ಅವರು. ನನಗೆ ಇವರು ಹಯಗ್ರೀವ ಮೂವಿಗೂ ಕೂಡ ಒಂದು ಸಣ್ಣ ರೋಲ್ ಅನ್ನ ಮಾಡ್ತಾ ಇದಾರಂತೆ. ನನಗೆ ಟ್ರೈಲರ್ ಕೂಡ ಅದನ್ನೇ ತೋರಿಸಿತ್ತು ಕೂಡ. ಅವ್ರು ಗಿಲ್ಲಿ ಅವರು ಇದ್ದಿದ್ದಂತ ಒಂದು ಫೇಸ್ ಅನ್ನ. ನನಗೆ ನೋಡೋಣ, ಸೂಪರ್ ಹಿಟ್ ಕೂಡ ನೋಡ್ತೀನಿ. ನೋಡಿದ್ರೆ ಗ್ಯಾರಂಟಿ ರಿವ್ಯೂ ಕೂಡ ಬಂದೇ ಬರುತ್ತೆ. ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ರಿವ್ಯೂ ಅನ್ನ. ಯಾಕಂತಂದ್ರೆ ಗಿಲ್ಲಿ ಅವರು ಇತ್ತೀಚೆಗೆ ಯಾಕೋ ಸ್ವಲ್ಪ ಬೇರೆ ತರ ಕಾಣಿಸ್ತಾ ಇದಾರೆ. ಅಂದ್ರೆ ಮಾಡ್ತಿರೋ ಮೂವಿಗಳು ಯಾವ ಕೂಡ ಹಿಟ್ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ನೋಡೋಣ, ಈ ಮೂವಿನಾರು ಸೂಪರ್ ಹಿಟ್ ಆಗುತ್ತಾ ಅಂತ. ಅಕಸ್ಮಾತ್ ಆದ್ರೆ ಒಳ್ಳೆಯದೇ. ಇನ್ನು ನೆಕ್ಸ್ಟ್ ಬರೋದಾದ್ರೆ, ದರ್ಶನ್ ಅವ್ರ ಬಗ್ಗೆ ಕೆ.ಡಿ. ವೆಂಕಟೇಶ್ ಅವರು ಒಂದು ಮಾತನ್ನ ಹೇಳಿದ್ದಾರೆ. ಅದೇನಪ್ಪಾ ಅಂತಂದ್ರೆ, ದರ್ಶನ್ ಆಗಿ ತಪ್ಪಲು ಅದೇ ಕಾರಣ. ಅಲ್ಲಿ ಲಾಕಾದ್ರೆ ಒಂದ್ಸತಿ ಮುಗ್ದೋಯ್ತು, ಬರೋ ಅಷ್ಟರಲ್ಲಿ ಎಲ್ಲ ಕಥೆನ ಮುಗ್ದು ಹೋಗ್ಬಿಟ್ಟಿರುತ್ತೆ ಅಂತ. ಅಷ್ಟಕ್ಕೂ ಅವ್ರು ಏನ್ ಹೇಳಿದಾರೆ ಅಂತ ನಿಮಗೆ ಈಗ ಪೂರ್ತಿಯಾಗಿ ಗೊತ್ತಾಗುತ್ತೆ, ಬನ್ನಿ. ನನಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹಿರಿಯ ಪೋಷಕರು ಮತ್ತು ವಿಲ್ಲನ್ ಅಂದ್ರೆ ಅದು ಕಿಲ್ಲರ್ ವೆಂಕಟೇಶ್ ಅವರು. ಆದ್ರೆ ನೀವೆಲ್ಲ ನೋಡಿರ್ತೀರ ಮೂವಿ, ಬಟ್ ಇವ್ರೇ ಅನ್ನೋದು ಗೊತ್ತಿರಲ್ಲ ಅಷ್ಟೇ ನಿಮ್ಗೆ. ಅವ್ರೇನೇ ಆಗಿರ್ತಾರೆ. ನನಗೆ ಅವರು ಅನಾರೋಗ್ಯದಿಂದ ಸ್ವಲ್ಪ ಬರುತ್ತಾ ಇದಾರಂತೆ, ಕಿಡ್ನಿ ವೈಫಲ್ಯ ಆಗಿದೆ, ಏನ್ ಮಾಡಕ್ಕಾಗತ್ತೆ. 400ಕ್ಕೂ ಅಧಿಕ ಮೂವಿಗಳಲ್ಲಿ ಇವರು ನಟನೆಯನ್ನ ಮಾಡಿದರೆ. ನನಗೆ ಇತ್ತೀಚಿನ ವರ್ಷಗಳಲ್ಲಿ ಯಾವ ಮೂವಿಯಿಂದ ಕೂಡ ಇವ್ರು ಬಂದಿಲ್ಲ. ಯಾಕಂತಂದ್ರೆ ಅವರಿಗೆ ಕಾಯಿಲೆ ಇರುವ ಕಾರಣ. ನನಗೆ ಅವರೊಂದು ಇಂಟರ್ವ್ಯೂ ಅನ್ನ ಕೊಟ್ಟಿದ್ದಾರೆ. ಅದ್ರಲ್ಲಿ ಏನ್ ಹೇಳಿದಾರಪ್ಪ ಅಂತಂದ್ರೆ ಸಾಧ್ಯನೇ ಇಲ್ಲ. ಅವರು ನಮ್ಮ ದರ್ಶನ್ ಅವರು ಕೂಡ ಈಗ ಅದೇ ಪರಿಸ್ಥಿತಿಯನ್ನ ಮಾಡ್ಕೊಂಡಿರೋದು. ನನಗೆ ತುಂಬಾನೇ ಸಹಾಯವನ್ನ ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಈ ತರದೊಂದು ಪರಿಸ್ಥಿತಿ ಅವ್ರಿಗೆ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾಕಂತಂದ್ರೆ ಅವ್ರು ಕಷ್ಟಪಟ್ಟು ಬಂದಂತ ಹಾದಿ ಇದೆಯಲ್ಲ,
ಅದು ಯಾರಿಗೂ ಬರೋದು ಬೇಡ ಬಿಡಿ. ಅವ್ರು ಒಬ್ಬ ಲೈಟ್ ಮ್ಯಾನ್ ಆಗಿ, ಒಬ್ಬ ವರ್ಕ್ ಮ್ಯಾನ್ ಆಗಿ ಅವ್ರು ಪಟ್ಟಂತ ಕಷ್ಟ ಹೀರೋ ಆಗೋದಕ್ಕಿಂತ ಮುಂಚೆ ಅದು ನಾನು ನೋಡಿದೀನಿ. ತುಂಬಾನೇ ಒಡನಾಟ ಇತ್ತು ಅವ್ರಿಗೂ ನನ್ಗೂ ಕೂಡ. ಆದ್ರೆ ಅವ್ರು ಈ ತರ ಎಲ್ಲ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಬಟ್ ಈ ತರ ಆಗುತ್ತೆ ಅಂತ ಅವರೇನೆ ಅನ್ಕೊಂಡಿರ್ಲಿಲ್ಲ ಅಂತ ಅನ್ಸುತ್ತೆ. ಆ ಲೆವೆಲ್ಗೆ ಇದೊಂದು ಪರಿಸ್ಥಿತಿಯನ್ನ ತಂದು ಹಾಕೊಂಡ್ಬಿಟ್ಟಿದ್ದಾರೆ ಅವ್ರೀಗ. ನನಗೆ ನನ್ಗೂ ಅವ್ರಿಗೆ ಯಾವ್ದೇ ತರದ ದ್ವೇಷ ಇಲ್ಲ. ನಾವಿಬ್ರು ಸಹ ಒಂದ್ ರೀತಿಯ ಫ್ರೆಂಡ್ಸ್ ಅಂತಾನೆ ಹೇಳ್ಬಹುದು. ನಂಗೆ ನಮ್ಮ ದರ್ಶನ್ ಅವರು ಬೇಗ ರಿಲೀಸ್ ಆಗಿ ಬರ್ಲಿ, ನಾವೆಲ್ಲರೂ ಕೂಡ ಅವರ ಮೂವಿಯನ್ನ ಮಾಡೋದನ್ನ ನೋಡೋಣ ಅಂತ ಹೇಳಿದ್ದಾರೆ. ನನಗೆ ಕಿಲ್ಲರ್ ವೆಂಕಟೇಶ್ ಅವರು ಕಿಡ್ನಿಯಿಂದ ಬಳಲ್ತಾ ಇರೋ ಕಾರಣ ಅವರು ಹೋಗಿ ದರ್ಶನ್ ಅವ್ರನ್ನ ಜೈಲ್ನಲ್ಲೆಲ್ಲ ಹೋಗಿ ನೋಡಕ್ ಆಗಲ್ಲ. ನನಗೆ ಯಾಕೆ ಜೈಲಲ್ಲಿ ಹೋಗಿದ್ದಾರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರೋ ವಿಷಯನೇ. ಅದ್ರ ಬಗ್ಗೆ ನಾವು ಜಾಸ್ತಿ ಎಲ್ಲ ಮಾತಾಡಕ್ ಹೋಗೋದ್ ಬೇಡ, ಯಾಕಂತಂದ್ರೆ ಆ ವಿಡಿಯೋ ನಾವು ಮಾಡ್ತಾ ಇಲ್ಲ ಹಂಗಾಗಿ. ನಮ್ಗೆ ನಮ್ಮ ಕಿಲ್ಲರ್ ವೆಂಕಟೇಶ್ ಅವರು ಇಷ್ಟೇನೆ ಹೇಳಿರೋದು. ಅವ್ರು ಹೇಳ್ತಾ ಇರ್ಬೇಕಾದ್ರೆ ಯಾಕೋ ಪಾಪ ಬೇಜಾರ ಅನ್ನಿಸ್ತು ನಮ್ಮ ದರ್ಶನ್ ಅವ್ರ ಬಗ್ಗೆ. ಇಲ್ಲಿ ಆದಷ್ಟು ಬೇಗ ನಮ್ಮ ದರ್ಶನ್ ಅವರು ಆಚೆ ಕಡೆಗೆ ಬರ್ಲಿ, ಅವರ ಮೂವಿಗಳನ್ನೆಲ್ಲ ನಾವು ಕೂತ್ಕೊಂಡು ನೋಡೋಣ. ಯಾಕಂತಂದ್ರೆ ಪಕ್ಕ ಫ್ಯಾಮಿಲಿ ಮೂವೀಸ್ಗಳು ಅವ್ರು ಬಂದ್ರೆ ಥಿಯೇಟರ್ ಫುಲ್ ಆಗಿರುತ್ತೆ. ನಾನೊಂದು ಸುಮಾರು ಮೂವಿಗಳನ್ನ ಥಿಯೇಟರ್ ಅಲ್ಲೇ ಹೋಗಿ ನೋಡ್ಬಿಟ್ಟಿದೀನಿ, ಅಷ್ಟೊಂದು ದೊಡ್ಡ ಫ್ಯಾನ್ ಅಂತಾನೆ ಹೇಳ್ಬೋದು. ನಂಗೆ ನೆಕ್ಸ್ಟ್ ಒಂದೇ ಅಪ್ಡೇಟ್, ನಂಗೆ ಟಾಕ್ಸಿಕ್ ನಲ್ಲಿ ಒಬ್ಬ ಜೋಕರ್ ಬಂದೋಗಿದ್ದಾನೆ ಗೊತ್ತಾ ನಿಮ್ಗೆ? ಆ ಜೋಕರ್ ಯಾರು ಅಂತ ನಮಗೆ ಗೊತ್ತಾಗಿದೆ, ಎಲ್ಲರಿಗೂ ಕೂಡ ಅದೇ ಡೌಟ್. ಆ ಜೋಕರ್ ಯಾರು ಬಂದೋಗಿದ್ದು? ಸುಮಾರು ಒಂದ್ 20 ಸೆಕೆಂಡ್ ಬಂದೋಗಿದ್ದಾನೆ. ಸಾರಿ, 2ರಿಂದ 5 ಹಿಂಗೆ ಬಂದು ಹೋಗಿದ್ದಾನೆ ಗ್ಯಾಪ್ ಅಲ್ಲೆಲ್ಲ. ಯಾರಿಗೂ ಅವನು, ಯಾರಿಗೂ ಅವನು ಈ ತರ ಪ್ರಶ್ನೆಗಳೆಲ್ಲ ಉಟ್ಕೊಂಡ್ಬಿಟ್ಟಿದ್ದು ಗುರು. ನಾನ್ ಸುಮಾರು ಹೊತ್ತು ನೋಡ್ದೆ ಯಾರಿರ್ಬೋದು ಅಂತ. ಅವ್ರು ಬೇರೆ ಯಾರು ಅಲ್ಲ, ಅದನ್ನ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ನ ಸಪೋರ್ಟ್ ಮಾಡಿ. ಅದಕ್ಕೆ ಅವ್ರು ಬೇರೆ ಯಾರು ಅಲ್ಲ ಗುರು, ಟೊವಿನೋ ಥಾಮಸ್ ಅವರು. ಎಸ್, ಮಲಯಾಳಂನ ನಟ, ವಿಲ್ಲನ್ ಕೂಡ, ಮಾರಿ ಟು ದಿ ವಿಲ್ಲನ್ ಕೂಡ ಆಗಿ ನಟಿಸಿದ್ರು. ನಂಗೆ ಅವ್ರೇನೆ ಟೊವಿನೋ ಥಾಮಸ್. ಅಂದ್ರೆ ಜೋಕರ್ ಮುಖವಾಡವನ್ನ ಹಾಕೊಂಡು ಬಂದಂತವ್ರೆ ಆ ಟೊವಿನೋ ಥಾಮಸ್. ನಾನಂತೂ ನೋಡ್ದೆ, ತುಂಬಾನೇ ಫ್ರೀಸನ್ನ ಮಾಡ್ಕೊಂಡು ನೋಡ್ಬಿಟ್ಟೆ ಗುರು. ಯಾರಿಗೂ ಇದು ಗೊತ್ತಾಗ್ತಿಲ್ಲ, ತುಂಬಾನೇ ಕನ್ಫ್ಯೂಷನ್. ಆಮೇಲೆ ಗೊತ್ತಾಗಿದ್ದು ಇಸ್ ಗುಡ್ ಅಂತ. ನನಗೆ ಯಾಶ್ ಅವರ ಅದೊಂದು ಲುಕ್ ಇದೆಯಲ್ಲ, ಆ ಲುಕ್ ಬದಲಾಯಿಸೋದಕ್ಕೆ ಸುಮಾರು 2 ರಿಂದ 3 ಲಕ್ಷ ಖರ್ಚಾಗಿದೆ ಅಂತೆ. ನಮ್ ಕೈಲಿ ಅಷ್ಟು ದುಡಿಯೋಕೆ ಆಗ್ತಿಲ್ಲ. ಇವ್ರು ನೋಡಿದ್ರೆ ಕಟಿಂಗ್ ಮಾಡ್ಸಕ್ಕೆಲ್ಲ ಆಗ್ತಾ ಇರ್ಬೋದು. ಬಿಡಿ ಹೋಗ್ಲಿ. ನಿಮ್ಗೆ ಈ ವಿಡಿಯೋ ನಾನು ಹೀಗೆ ನಿಲ್ಲಿಸ್ತಾ ಇದೀನಿ. ಅಂದಂಗೆ ಏನಾರ ನನ್ನಿಂದ ತಪ್ಪಾಗಿದೆ, ನೆಕ್ಸ್ಟ್ ಇಂದ ಈ ತರ ತಪ್ಪಾಗಿರೋದಕ್ಕೆ ನಾನು ನೋಡ್ಕೊಂತೀನಿ. ನನಗೆ ನೆಕ್ಸ್ಟ್ ಇಂದ ಇನ್ನೂ ಬೆಟರ್ ಆಗಿ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ನೀವು ಮಾಡ್ಬೇಕಾಗಿರೋದು ಅದೇ ಹೇಳದ್ನಲ್ಲ, ಅಷ್ಟ್ ಮಾಡಿ ಸಾಕು. ನೀವೇ ಲೈಕ್ ಕೊಡಿ ಬ್ರದರ್ಸ್. ಥ್ಯಾಂಕ್ ಯು.